ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 1 ಮಂತ್ ಮೇಲಾಗಿತ್ತು ನಾನು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ. ಯಾಕೆಂದರೆ ನಾನು ಸಮ್ಮರ್ ವೆಕೇಷನ್ ಅಂತ ಹೇಳಿಬಿಟ್ಟು 1 ಮಂತು ನನ್ನ ತವ್ರ ಮನೇಲಿ, ನನ್ನ ಹಸ್ಬೆಂಡ್ ಊರಲ್ಲಿ ಹೀಗೆ ಸುತ್ತಾ ಇದ್ದೆ. ಆ ಮನೆ ಫಂಕ್ಷನ್ನು, ಇಲ್ಲಿ ಫಂಕ್ಷನು, ಅವ್ರ ಊರಲ್ಲಿ ಜಾತ್ರೆ, ನನ್ನ ತಂಗಿ ಊರಲ್ಲಿ ಜಾತ್ರೆ, ನಮ್ಮೂರಲ್ಲಿ ಜಾತ್ರೆ ಅಂದ್ಕೊಂಡು ಎಲ್ಲ ಫಂಕ್ಷನ್ ಮುಗಿಸ್ಕೊಂಬರೋದೇ ಆಗೋಯಿತು. ಹಾಗಾಗಿ ಕಂಪ್ಲೀಟಾಗಿ 1 ಮಂತ್ ನಾವು ಬ್ಯಾಂಗ್ಳೂರಿಗೆ ಬಂದೇ ಇರಲಿಲ್ಲ. ಹಾಗಾಗಿ ಇವತ್ತು ಚೆನ್ನಾಗಿ ಪೂಜೆ ಮಾಡಿ ದೇವರಿಗೆಲ್ಲ ರೆಡಿ ಮಾಡಿದ್ದು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಇವತ್ತು ಮತ್ತೆ ಹೊರಟ್ಬಿಟ್ವಿ. ಎಲ್ಲಿಗೆ ಅಂತ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ನಾವು ವೆಕೇಷನ್ ಎಲ್ಲೂ ಹೋಗಿಲ್ಲ, ನಾರ್ಮಲಾಗಿ ಸಮ್ಮರ್ ವೆಕೇಷನ್ ಮಕ್ಕಳಿಗಿದೆ ಅಂತ ಹೇಳಿ ಊರಿಗೆ ಹೋಗಿದ್ವಿ. ನನ್ನ ಮಗಳು ಕೂಡ 1.5 ಮಂತ್ ಬಂದು ಊರಲ್ಲೇ ಇದ್ಲು. ನಮ್ಮಪ್ಪ ಮನೆ ಮತ್ತು ನನ್ನ ಹಸ್ಬೆಂಡ್ ಊರಲ್ಲಿ ಇಲ್ಲಿ ಅಂತ ಹೇಳಿಬಿಟ್ಟು 1.5 ಮಂತ್ ಅಲ್ಲೇ ಇದ್ದು. ಹಾಗಾಗಿ ನಾವು ವೆಕೇಷನಿಗೆ ಕರ್ಕೊಂಡು ಹೋಗಬೇಕು ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳಿ ನಾವು ಕೂಡ ವೆಕೇಷನ್ ಒಂದು 3-4 ಡೇಸ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ನಾವು ಬಂದು ಹೋಗ್ತಾ ಇರೋದು, ನಾವು ಟ್ರೈನಲ್ಲಿ ಹೋಗ್ತಾ ಇರೋದು. ಹಾಗಾಗಿ ನಾವು ನಮ್ಮ ಮನೆಯಿಂದ ನಾವು ಓಲಾ ಮಾಡ್ಕೊಂಡು ಹೊರಟ್ವಿ. ಇದು ಆ್ಯಕ್ಚುಲಿ ನಮ್ಮದು ರೈಲ್ವೆ ಸ್ಟೇಷನ್ ಇದ್ದಿದ್ದು SMVB ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದಿದ್ದು. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಇದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ವರ್ಕೆಲ್ಲ ಒಳಗಡೆ ತುಂಬ ಚೆನ್ನಾಗಿದೆ. ಎಲ್ಲೋ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿದರೆ. ಮತ್ತು ಈ ಮೆಟ್ರೋ ಸ್ಟೇಷನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಅಂತ ಅನಿಸುತ್ತೆ. ನಾರ್ಮಲ್ ರೈಲ್ವೆ ಸ್ಟೇಷನ್ ಅಂತ ಅನಿಸೋದೇ ಇಲ್ಲ ನಮಗೆ. ಸರಿ, ನಾವು ಕೂಡ ಹೊರಟ್ವಿ. ನಮ್ಮದು ಟ್ರೈನ್ ಇದ್ದಿದ್ದು 7 o'clock ಇದ್ದಿದ್ದು ಟ್ರೈನು. ನಾವು ಮುಂಚೆನೇ ಬಂದುಬಿಟ್ವಿ 1 hour. ಯಾಕೆ ಅಂದರೆ ಗೊತ್ತಿಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗೆ ಏನು ಅಂತೇನೋ ಗೊತ್ತಿರಲ್ಲ. ಮತ್ತು ಟ್ರಾಫಿಕ್ ಆದರೆ ಮತ್ತು ಟ್ರೈನ್ಗಳೆಲ್ಲ ಹೇಗೆ ಪರ್ಫೆಕ್ಟ್ ಟೈಮಿಂಗ್ಸು. ಮುಂಚೆ ಹಿಂದೆ ಅಂತೂ ಹೊರಡಲ್ಲ, ಅಟ್ಲೀಸ್ಟು ಸ್ವಲ್ಪ ಲೇಟ್ ಆದ್ರೂ ಕೂಡ ನಾವು ಕರೆಕ್ಟಾಗಿ ಟೈಮಲ್ಲಿದ್ದರೆ ಸರಿ ಅಂಥೇಳಿ ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ದರಿಂದ ನಾನು ಆಲ್ರೆಡಿ ಇದನ್ನು ಕೂಡ ನಾವು ಕರೆಕ್ಟಾಗಿ ನಾವು ಬುಕ್ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದರೆ ಸಡನ್ನಾಗಿ ಹೊರಟಿದ್ರಿಂದ. ಇದು ತತ್ಕಾಲಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದ್ದು ಸ್ಲೀಪರ್ ಕೋಚು. ಇದು ಆಲ್ಮೋಸ್ಟ್ 11 hours ಜರ್ನಿ ಇದ್ದಿದ್ದರಿಂದ ನಾವು ಹೋಗೋ ಡೆಸ್ಟಿನೇಷನ್ಗೆ ನಾವು 7 o'clock ಟ್ರೈನ್ ಇರೋದು. ಇನ್ನೂ ಶುರುನೇ ಆಗಿಲ್ಲ. ಆಲ್ರೆಡಿ 6:20. ಮನೆಯಿಂದ ಬಿರಿಯಾನಿ ಮಾಡ್ಕೊಂಡು ತಂದಿದ್ದೆ. ಫುಡ್ ಎಲ್ಲ ಚೆನ್ನಾಗಿರಲ್ಲ, 1 ಟೈಮಿಗೆ ತಿನ್ನೋಣ ಅಂತ. ನೋಡಿ ಇಲ್ಲಿ ಇನ್ನು ಟ್ರೈನಿಗೆ ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತ ಇಬ್ಬರು ತಿಂತಾ ಕೂತಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಮತ್ತು 7ಗೆ ಟ್ರೈನ್ ಇದ್ದಿದ್ದು. ಬಟ್ ಟ್ರೈನ್ ಹೊರಡೋದಕ್ಕೂ ಕೂಡ ತುಂಬ ಲೇಟ್ ಆಯಿತು. 1/2 hour ಲೇಟ್ ಆಗಿದ್ದು. 7:30ಗೆ ಹೊರಟಿದ್ದು ಟ್ರೈನು. ಮತ್ತು ನಾವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿರೋದ್ರಿಂದ ಕಂಪ್ಲೀಟಾಗಿ ಒಂದೊಂದು ಸೀಟ್ ನಮಗೆ ಇರುತ್ತೆ. ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ಅದೇ 3 tier AC ಆದರೆ ಅವರೇ ಪಿಲ್ಲೋ ಮತ್ತು ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟ್ಸ್ ಎಲ್ಲ ಕೊಡ್ತಾರೆ. ನಮಗೆ ಇದು 3 tier AC ಸಿಗಲಿಲ್ಲ ಬರಬೇಕಾದ್ರೆ. ನಾರ್ಮಲ್ ಸ್ಲೀಪರ್ ಕೋಚ್ಗಾದರೆ ನಾವೇ ತೊಗೊಂಡೋಗ್ಬೇಕು. ನಾನು ಸೇಫ್ಟಿ ಸೈಡ್ ಅಂತ ಹೇಳ್ಬಿಟ್ಟು 2 ಬೆಡ್ಶೀಟ್ ನಾರ್ಮಲ್ ಆಗಿರೋ ತೊಗೊಂಡೋಗಿದ್ದೆ. ಮತ್ತು ನೈಟ್ ಜರ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈನಲ್ಲಿ. ಆ್ಯಕ್ಚುಲಿ ಹೇಗೆ ಅಂದರೆ ನಮಗೆ ಜರ್ನಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಮುಂಚೆ ನನಗೆ ಅನ್ನಿಸ್ತಾ ಇತ್ತು 11 hours 12 hours ಜರ್ನಿ ಮಾಡಬೇಕಂತ ಹೇಳಿ. ಬಟ್ ಈ ಟ್ರೈನಲ್ಲಿ ಹೋದಾಗ ಹೋದ್ವಿ ಬಂದ್ವಿ ಅಂತಲೇ ನಮಗೆ ಟ್ರೈನೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ನಾರ್ಮಲಾಗಿ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು, ನಾವು 4 ಜನ ಇರೋದ್ರಿಂದ, ನಮ್ಮ ಫ್ಯಾಮಿಲಿ ಇರೋದ್ರಿಂದ ಕಾರಲ್ಲಿ ಹೋಗಿ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಮಾಡಿಕೊಂಡು ಈ ಊಟಿ ಮೇಲೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಡೆಸ್ಟಿನೇಷನ್ಗೆ. ಬಟ್ ಬೇಡ, ಟ್ರೈನೇ ನೋಡೋಣ, ಟ್ರೈನ್ ಜರ್ನಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಟ್ರೈನು ಆಗೋಲ್ಲ. ಯಾಕೆಂದರೆ ನಮಗೆ ಸ್ವಲ್ಪ ಘಾಟ್ ಸೆಕ್ಷನ್ ಅಂದರೆ ಸ್ವಲ್ಪ ಆಗೋಲ್ಲ. ನನಗೆ ಲಾಸ್ಟ್ನೇ ಮಗಳಿಗೂ ನನಗೂ ಕೂಡ, ನನ್ನ ದೊಡ್ಡ ಮಗಳಿಗೂ ಕೂಡ ಅವಳಿಗೂ ಅಷ್ಟಾಗಲ್ಲ. ಹೋಗಿ ಸ್ಟ್ರೈನ್ ಮಾಡಿಕೊಂಡು ವಾಮಿಟಿಂಗ್ ಮಾಡಿಕೊಂಡು ಸುಸ್ತಾಗಿ ಬರೋದಕ್ಕಿಂತ ಆರಾಮಾಗಿ ಟ್ರೈನಲ್ಲಿ ಹೋದರೆ ಏನೂ ಆಗೋದಿಲ್ಲ ಅಂತ ಹೇಳಿ ನಾವು ಟ್ರೈನ್ನ ಆಪ್ಟ್ ಮಾಡ್ಕೊಂಡ್ವಿ. ಬಟ್ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗಿತ್ತು ನಮಗಂತೂ. ಮತ್ತು ನಾವು ಅಲ್ಲಿ ಹೋಗಿ ರೀಚ್ ಆದಾಗ 6:30 ಏನೋ ಆಗಿತ್ತು ಟೈಮು. 6:30ಗೆ ಹೋಗಿ ರೀಚ್ ಆದ್ವಿ. ಮತ್ತು ನಾವು ಅದು ನಮ್ಮ ಸ್ಟೇಷನ್ ಇದ್ದಿದ್ದು ನಾವು ಹೋಗಬೇಕಾಗಿರೋದಕ್ಕೂ ಇನ್ನೂ 1.5 hour ಜರ್ನಿ ಇತ್ತು. ಅಲ್ಲಿಂದ ನಾರ್ಮಲಾಗಿ ನಾವು ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು, ಇಲ್ಲ ಬಸ್ ಈ ಥರ ಆಪ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಆದರೆ ನಮಗೆ ಅಲ್ಲೂ ಕೂಡ ಘಾಟ್ ಸೆಕ್ಷನ್ನು. ಸರಿ, ಓಕೆ, ಹೋದಾಗ ಇನ್ನೇನು ಅಲ್ಲೇ ಇರುತ್ತೆ ಎಲ್ಲ. ಆಲ್ರೆಡಿ ಎಲ್ಲ ತುಂಬ ರೈಲ್ವೆ ಸ್ಟೇಷನ್ಗಳು ಕೂಡ ಕ್ಯಾಬ್ ಇರ್ಬೋದು, ಆಟೋ ಇರ್ಬೋದು, ಬಸ್ ಎಲ್ಲ ಕೂಡ ರೆಡಿಯಾಗಿರುತ್ತೆ.
ನಾನು ಜಸ್ಟ್ ಸುಮ್ಮನೆ ನೋಡಿದೆ, ಇಲ್ಲಿಂದ ನಮ್ಮ ಸ್ಟೇಷನ್ಗೆ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ಟ್ರೈನ್ ಅವೈಲಬಿಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು. ಲೋಕಲ್ ಟ್ರೈನು ತುಂಬ ಅವೈಲಬಿಲಿಟಿ ಇತ್ತು, ಬಟ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಮತ್ತೆ ನಾವು ಅಲ್ಲಿಂದ 1.5 ಅವರ್ಗೆ ಮತ್ತೆ ನಮ್ಮ ಲೊಕೇಶನ್ಗೆ ಹೋದ್ವಿ. ಎಲ್ಲಿಗೆ ಅಂತಂದರೆ ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಎರ್ನಾಕುಲಂ ಸ್ಟೇಷನಲ್ಲಿ ನಮಗೆ 6:30ಗೆ ಡ್ರಾಪ್ ಆಯಿತು. ಮತ್ತು 6:30ಇಂದ ನಾವು ಎರ್ನಾಕುಲಂ ಸ್ಟೇಷನಲ್ಲಿ ಸ್ವಲ್ಪ ಕಾಫಿ ಬಿಸ್ಕೆಟ್ ಇದೆಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು 7:50ಗೆ ಮತ್ತೆ ಆ ಕಡೆಯಿಂದ ಟ್ರೈನ್ ಇತ್ತು. ಅಲೆಪಿಗೆ ಹೋಗ್ತಾ ಇದ್ದಿದ್ದು, ಅಲೆಪಿ ಬೋಟ್ ಹೌಸ್ಗೆ. ಹಾಗಾಗಿ ಅಲ್ಲಿಂದ ಮತ್ತೆ ನಾವು ಲೋಕಲ್ ಟ್ರೈನ್ನ ಹತ್ಕೊಂಡು ಅಲ್ಲಿಂದ ನಾವು ಅಲೆಪಿಗೆ ಬಂದಿದ್ದು. ಅಲ್ಲಿಂದ ಎಷ್ಟು ತುಂಬ ಕಡಿಮೆ ಅನಿಸ್ತು ನಮಗೆ, ತುಂಬ ಚೀಪಾಗೂ ಸಿಗುತ್ತೆ. ನಮಗೆ ನಾರ್ಮಲ್ ಕ್ಯಾಬಲ್ಲಿ ಹೋಗ್ತೀವಿ ಅಂತ ಅಂದರೆ 1500 to 2500 ಚಾರ್ಜಸ್ ಹೇಳಿದರು. ಬಟ್ ನಮಗೆ ಲೋಕಲ್ ಟ್ರೈನ್ ಸಿಕ್ಕಿರೋದ್ರಿಂದ ನಮಗೆ 20 ರೂಪೀಸ್ ಪರ್ ಹೆಡ್ ಬಿದ್ದಂಗೆ ಆಯಿತು. ಅಂದರೆ 3 ಮೆಂಬರ್ಸ್ಗೆ 60 ರೂಪೀಸ್ ಆದಂಗೆ ಆಯಿತು. ಯಾಕೆಂದರೆ ನನ್ನ ಚಿಕ್ಕ ಮಗಳಿಗಂತೂ ತೊಗೊಳ್ಳೋದಿಲ್ಲ ಚಾರ್ಜಸ್ಸು. 60 ರೂಪೀಸಲ್ಲಿ 1.5 ಅವರ್ಗೆ ಹೋಗಿದ್ದೀವಿ. ಅದು ನಮಗೆ ಒಂಥರ ಅನಿಸ್ತು. ಏಕೆಂದರೆ ನಮಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ನಮ್ಮ ಮೊಬೈಲಲ್ಲಿ ಎಲ್ಲ ಇರುತ್ತೆ, ಬೇರೆದೆಲ್ಲ ನೋಡ್ತಾ ಇರ್ತೀವಿ. ಯಾವ ಲೊಕೇಶನ್ಗೆ ಹೇಗೆ ಹೋಗಬೇಕು ಏನು ಅಂತ ಸರ್ಚೇ ಮಾಡೋದಿರಲ್ಲ. ಲಾಸ್ಟ್ ಎಂಡ್ ಮೊಮೆಂಟಲ್ಲಿ ನಾವು ಇನ್ನೇನು ಎರ್ನಾಕುಲಂ ರೀಚ್ ಆಗ್ತಿದ್ದೀವಿ ಅಂದಾಗ ನಾನು ಜಸ್ಟ್ ಚೆಕ್ ಮಾಡಿದೆ. ಅದು ನಾರ್ಮಲ್ ನಿಮಗೆ IRCTCಲೆಲ್ಲ ತೋರಿಸೋದಿಲ್ಲ, ಡೈಲಿ ರನ್ ಆಗೋ ಟ್ರೈನ್ಸ್ ಅಂದರೆ ಬುಕ್ಕಿಂಗ್ ಟ್ರೈನ್ ಮಾತ್ರ ತೋರಿಸ್ತಾ ಇರುತ್ತೆ. ಇದೆಲ್ಲ ಡೈಲಿ ರನ್ ಆಗೋ ಟ್ರೈನ್ಸ್ ಎಲ್ಲ ಇದೆಲ್ಲ ಬುಕ್ ಮಾಡೋಂಗಿಲ್ಲ, ಸ್ಟೇಷನಲ್ಲೇ ಅಮೌಂಟ್ ತೊಗೊಳ್ಳೋದ್ರಿಂದ ನಾವು ಅಲ್ಲೇ ಹೋಗ್ಬಿಟ್ಟು ಪೇ ಮಾಡಬೇಕಲ್ಲ. ಹಾಗಾಗಿ ವೇರ್ ಈಸ್ ಮೈ ಟ್ರೈನಲ್ಲಿ ನೀವು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನಲ್ಲಿ ಎಷ್ಟು ಗಂಟೆಗೆ ಇದೆ, ಡೈಲಿ ಯಾವ್ಯಾವ ಟ್ರೈನ್ ರನ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅದು ಆ್ಯಪ್ ಇದೆ, ಯಾರಿಗಾರು ಗೊತ್ತಿಲ್ಲ ಅಂತ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ವೇರ್ ಈಸ್ ಮೈ ಟ್ರೈನ್ ಅಂತ. ಅಲ್ಲಿ ನೀವು ಯಾವ ಲೊಕೇಶನಿಂದ ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಕೊಟ್ಟರೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಏಕೆಂದರೆ IRCTC ಇರ್ಬೋದು, ಪೇಟಿಎಮ್ಮಲ್ಲಿ ನೀವು ಬುಕ್ ಮಾಡೋದಕ್ಕೆ ಏನೇ ಬುಕ್ ಮಾಡೋಕ್ಕೆ ಹೋದರೂ ಅಲ್ಲಿ ನಾರ್ಮಲ್ ಡೈಲಿ ರನ್ ಆಗೋವಂಥದ್ದು ವಿತೌಟ್ ಬುಕ್ಕಿಂಗ್ ಟ್ರೈನ್ದು ಲಿಸ್ಟು ತೋರಿಸೋದಿಲ್ಲ. ಹಾಗಾಗಿ ನಾವು ಚೆಕ್ ಮಾಡಿದಾಗ ನಮಗೆ ಅದು ಇತ್ತು. ಹಾಗಾಗಿ ನನಗೆ ಇತ್ತು ಅನ್ನೋದಕ್ಕಿಂತ ಕಂಪ್ಲೀಟಾಗಿ 1 hour 30 minutesಗೆಲ್ಲ ಕಂಪ್ಲೀಟಾಗಿ ಲೋಕಲ್ ಟ್ರೈನ್ಗಳು ಟ್ರಾವೆಲ್ ಆಗ್ತಾನೆ ಇರುತ್ತೆ. ಮತ್ತು ನಮ್ಮ ಟ್ರೈನ್ಗೂ ಕೂಡ ಇಲ್ಲಿ ಟ್ರೈನ್ಗೂ ಕೂಡ ಬೇರೆ ಥರನೇ ಡಿಫ್ರೆನ್ಸ್ ಅನಿಸ್ತಾ ಇತ್ತು ನಮಗೆ. ಅಂದರೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಒಳಗಡೆ ಸೀಟ್ ಇರ್ಬೋದು, ಅದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ನಾವು ಹೋಗ್ತಾನೂ ಅಷ್ಟೇ ತುಂಬ ಇರ್ಬೋದು. ಇದು ಕೋಸ್ಟಲ್ ಏರಿಯಾ ಇರೋದ್ರಿಂದ ಎಲ್ಲ ಕಡೆ ನೀರಿರ್ಬೋದು, ಗ್ರೀನರಿ ಇರ್ಬೋದು, ಕಂಪ್ಲೀಟಾಗಿ ಬರೀ ಅದೇ ಇತ್ತು. ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಬಂದುಬಿಟ್ರು. ಅಲ್ಲಿ ನೀರು ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ಇಷ್ಟ ಆಟ ಆಡೋದಕ್ಕೆ ಅಂತ ಹೇಳಿ. ಅದು ಒಂಥರ ಚೆನ್ನಾಗಿತ್ತು. ನಮಗೆ ಜರ್ನಿ 1.5 hour ಜರ್ನಿ ಹೋಗಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದೇ ನಾವು ಇನ್ ಕೇಸ್ ಕ್ಯಾಬಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ಈ ಥರ ನಾವು ಹೋಗಿದ್ದಿದ್ರೆ ಪಾಪ ಸ್ಟ್ರೇನ್ ಕೂಡ ಆಗ್ತಾಯಿತ್ತು. ಅವ್ರು ಮಲ್ಕೊಂಡ್ಬಿಡ್ತಿದ್ರು ಅಷ್ಟೊತ್ತಿಗೆಲ್ಲ, ಯಾರು ಕೂಡ ಸ್ಟ್ರೇನ್ ಮಾಡ್ಕೊಂಡು ಇರ್ತಾ ಇರಲಿಲ್ಲ. ಬಟ್ ಇದು ಒಂಥರ ನಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾವು ಮುಂಚೆ ಆ್ಯಕ್ಚುಲಿ ಟ್ರಾವೆಲ್ ಏಜೆನ್ಸಿ ಮೇಲೆ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ನಾವು ಅಂದ್ಕೊಂಡಿದ್ದು ಎಲ್ಲನೂ ಡಿಪೆಂಡ್ ಆಗಿ ಮಾಡೋದಕ್ಕಿಂತ ತುಂಬ ಜನ ಇವಾಗ ಯೂಟ್ಯೂಬರ್ಸ್ ತೋರಿಸ್ತಾರೆ, ಅವರ ಇಂಡಿಪೆಂಡೆಂಟಾಗಿ ಹೋಗಿ ಒಂದೊಂದು ಏರಿಯಾನೂ ಕೂಡ ಸರ್ಚ್ ಮಾಡಿ ಫಸ್ಟು ಅವ್ರದ್ದೊಂದು ಲಿಸ್ಟ್ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಆ ಥರ ಯಾಕೆ ನಾವು ಮಾಡೋಕ್ಕೆ ಆಗಲ್ಲ? ಎಲ್ಲನೂ ಯಾಕೆ ಡಿಪೆಂಡಾಗೇ ಮಾಡಬೇಕು? ಯಾಕೆ ನಮಗೆ ಗೊತ್ತಿದೆ ಪ್ರತಿಯೊಂದೂ, ಅದನ್ನು ನೋಡಿಕೊಂಡು ಹೋಗ್ಬೋದಲ್ವಾ? ಯಾಕೆ ನಮ್ಮ ಕೈಲಿ ಆಗಲ್ಲ ಅಂತ ಅನಿಸಿ ನಾವೇ ಕೂಡ ಒಂದು ಲಿಸ್ಟ್ ಮಾಡಿಕೊಂಡು ಹೋಗಿದ್ದು. ಕಂಪ್ಲೀಟಾಗಿ ಅವರು ಏನೇನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಎಲ್ಲನೂ ಕೂಡ ನಾವು ನಮ್ಮ ಬಜೆಟಲ್ಲಿ ಅವ್ರು ಹೇಳೋದಕ್ಕಿಂತ ಇನ್ನೂ ಆಲ್ಮೋಸ್ಟ್ ನಮಗೆ ಅವ್ರು ಹೇಳಿದಕ್ಕೂ ನಮಗೂ ಅವ್ರು ಹೇಳಿದಷ್ಟಕ್ಕಿಂತ ನಮಗೆ ತುಂಬ 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 ಆಪ್ಟಾಗಿ ತುಂಬ ಕಡಿಮೆಲಿ ಸಿಕ್ಕಿದೆ. ಫೈನಲಿ ನಾವು ಅಲೆಪಿಗೆ ಬಂದು ರೀಚ್ ಆದ್ವಿ. ಅಲೆಪಿಗೆ ಬಂದು ರೀಚ್ ಆಗಿ ನಾವು ಇಲ್ಲಿಂದ ನಾವು ಬೋಟ್ ಹೌಸ್ ಬುಕ್ ಮಾಡಿದ್ದು. ಬೋಟ್ ಹೌಸ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ 7 to 8 kilometers ಏನೋ ಇತ್ತು. ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ನಾವು ಕೇರಳದಲ್ಲಿ ನಾವು ತಿಂಡಿ ತಿನ್ನೋದಾದರೆ ಆಲ್ಮೋಸ್ಟು ನಿಮಗೆ ತುಂಬ ಅಲ್ಲಿ ಬೀಫೇ ಜಾಸ್ತಿ ಸಿಗೋದು. ಕೇಳಿಕೊಂಡು ತಿನ್ನಬೇಕಾಗತ್ತೆ. ಯಾಕೆಂದರೆ ಅವ್ರು ನಾರ್ಮಲ್ ನಾನ್ ವೆಜ್ ಅಂತ ಹೇಳಿದ್ರೆ ಬೀಫ್ನ ಕೊಟ್ಬಿಡ್ತಾರೆ. ಯಾಕೆಂದರೆ ಅಲ್ಲಿ ಆಲ್ಮೋಸ್ಟ್ ಅದನ್ನೇ ತಿನ್ನೋದು ಅಂತ ಹೇಳಿ ನಾವು ಅವತ್ತು ಬೇಡ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಇಲ್ಲಿಗೆಲ್ಲ ಹೋಗಿದ್ರು. ಹಾಗಾಗಿ ಅದನ್ನೊಂದ್ಸತಿ ಅವರು ಹೇಳಿದ್ದು ನನಗೆ ಜ್ಞಾಪಕಾಗಿ ಚೆಕ್ ಮಾಡಿ ನಾವು ವೆಜ್ನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕೆಂದರೆ ನಾನ್ ವೆಜ್ ಅಂತ ಅಂದರೆ ಅಲ್ಲಿ ಏನೂ ಇರಲಿಲ್ಲ, ಬರೀ ಬೀಫ್ ಬಿಟ್ಟು ಇನ್ನೇನೂ ಇರಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಬೀಫ್ನ ಸರ್ವ್ ಮಾಡ್ತಾರೆ. ಹಾಗಾಗಿ ನಾವು ವೆಜ್ನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಅಲೆಪಿ ಬೋಟ್ ಹೌಸ್ಗೆ.
ಅಲೆಪಿ ಬೋಟ್ ಹೌಸ್ ಹೇಗಿದೆ, ಅದ್ರ ಪ್ರೈಸ್ ಏನಾಯಿತು ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾರು ಫ್ಯಾಮಿಲಿ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಬೇಕು, ನೀವೇ ವಿತೌಟ್ ಟ್ರಾವೆಲ್ ಏಜೆನ್ಸಿ ಇರ್ಬೋದು, ಟ್ರಾವೆಲ್ ಅವ್ರನ್ನ ಗೈಡೆನ್ಸ್ ಇಲ್ದೇ ನಾವು ಯಾವ ಥರ ಲಿಸ್ಟ್ ಮಾಡಿಕೊಂಡು ಹೇಗೆ ಟ್ರಾವೆಲ್ ಮಾಡ್ಬೋದು ಹೆದರಿಕೆ ಇಲ್ಲದೆ. ತುಂಬ ಜನಕ್ಕೆ ಹೆದರಿಕೆನೂ ಇರುತ್ತೆ, ಹೇಗಿರುತ್ತೋ ಹೋದರೆ ನಾವು ಹೊಸ ಡಿಸ್ಟ್ರಿಕ್ಕಿಗೆ ಹೋಗ್ತೀವಿ, ಅಲ್ಲಿ ಯಾವ ಥರ ಇರುತ್ತೋ ಫುಡ್ಡು ಎಲ್ಲ ಕಂಪ್ಲೀಟಾಗಿ ನಾರ್ಮಲಾಗೇ ಇರುತ್ತೆ, ಆ ಥರ ಏನೂ ಇರೋದಿಲ್ಲ. ನಾವು ಯಾವ ಥರ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾವ ಥರ ಇರುತ್ತೆ ಫೆಸಿಲಿಟೀಸ್ ಎಲ್ಲ ಅದನ್ನು ನಾವು ಮುಂಚೆನೇ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ಕಡೆನೂ ಅದೆಲ್ಲ ಕಾಮನ್ನು, ನಮ್ಮ ಪಾಡಿಗೆ ನಾವಿದ್ರೆ ಯಾರು ಕೂಡ ನಮಗೆ ಕೆಣ್ಕೊಳ್ಳೋದಕ್ಕೆ ಏನು ಬರೋದಿಲ್ಲ. ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು, ಒಂದು ಫ್ಯಾಮಿಲಿ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು. ಆಮೇಲೆ ಹೋಗ್ತಾನೂ ಅಷ್ಟೇ ಅಲೆಪಿಗೆ ಬೋಟ್ ಹೌಸಿಗೆ ಹೋಗ್ತಾ ತುಂಬ ಗ್ರೀನರೀಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಕೂಡ. ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ಹೌಸ್ ಹೇಗಿತ್ತು ಮತ್ತು ಅದ್ರ ಪ್ರೈಸ್ ಹೇಗಿದೆ, ನಿಮಗೆ ಯಾವ ಥರ ಹೋದರೆ ಯಾವ ಥರ ಬುಕ್ ಮಾಡ್ಕೋಬೋದು, ಯಾವ ಆ್ಯಪ್ಗಳಲ್ಲಿ ಇದ್ದಾವೆ, ಎಲ್ಲೆಲ್ಲಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಬುಕ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹಾಕ್ತೀನಿ, ತಿಳಿಸ್ತೀನಿ. ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋನೂ ಕೂಡ ಇದೇ ಥರ ನೋಡಿ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಹಾಂ